ಸ್ವಾಮಿ ಶರಣಯ್ಯಪ್ಪ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನಂದರೆ ಅಯ್ಯಪ್ಪ ಮಾಲಾಧಾರಿಗಳು ವೃತ್ತಾಚರಣೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳೋದನ್ನು ತೋರಿಸ್ಕೊಳ್ಳಿಕ್ಕೆ ಇವತ್ತಿನ ವ್ಲಾಗ್ ಮಾಡಿದ್ದೇವೆ. ಹಾಗೆ ಇವತ್ತಿನ ಫುಲ್ ಡೇ ಉಂಟು, ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಯಾವ ರೀತಿ ಇರ್ತೇವೆ ಎಲ್ಲ ವ್ಲಾಗ್ ಮಾಡಿ ತೋರಿಸಿದ್ದೇವೆ ನಿಮಗೆ. ನಮ್ಮ ಗುರುಸ್ವಾಮಿ ಎಲ್ಲ ಸಹ ಮಾತಾಡಿಸುವ ಹಾಗೆ ಎಲ್ಲ ನೋಡಿ ಯಾವ ರೀತಿ ಅಯ್ಯಪ್ಪ ಮಾಲಾಧಾರಿಗಳು ಇರಬೇಕು, ಹಾಗೆ ಯಾವ ರೀತಿ ಆಚರಣೆಗಳಲ್ಲಿ ಇದೆ ಅಂತ ನಿಮಗೆ ಕಂಪ್ಲೀಟ್ ತೋರಿಸ್ತೇವೆ. ಒಂದು ದಿವಸ ಯಾವ ರೀತಿ, ಒಂದು ದಿವಸದ್ದು ಒಂದು ಡೇದು ಯಾವ ರೀತಿ ಇರ್ತವೆ ಅಂತ ಕಂಪ್ಲೀಟ್ ತೋರಿಸ್ತೇವೆ. ಬನ್ನಿ, ಈಗ ಜಳಕಕ್ಕೆ ಹೋಗ್ಲಿಕ್ಕೆ ಉಂಟು, ಬೆಳಿಗ್ಗೆ ಆಯಿತು, ಹಾಗೆ ಹೋಗುವ. ಓಂ ಸ್ವಾಮಿಯೇ 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 ಹರಿಹರ ಸುತನೇ ಅನಾಥ ರಕ್ಷಕನೇ ಬಿಲ್ಲುಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಅಂಬಾ ನದಿಯೇ ಅಂಬಾ ತೀರ್ಥವೇ ಅಂಬೇರಿ ಪಿತೃಕರ್ಮವೇ ಅಂಬಾ ಮಹಾಗಣಪತಿ ಭಗವಾನೇ ಆಂಜನೇಯ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಶ್ರೀ ಹರಿಹರಾನಂದ ಕಿತ್ತಳಿಯನಯ್ಯಪ್ಪ ಸ್ವಾಮಿಯೇ. ಸ್ವಾಮಿಯೇ ಸ್ವಾಮಿಯಪ್ಪು ಅಯ್ಯಪ್ಪೋ ಶರಣಮಪ್ಪು ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಮಾರೆ ಅಯ್ಯಪ್ಪ ಮಾರೆ ಅಯ್ಯಪ್ಪನ್ ಮಾರೆ ಸ್ವಾಮಿ ಮಾರೆ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪು ಸ್ವಾಮಿಯೇ ಸ್ವಾಮಿಯಪ್ಪು ಅಯ್ಯಪ್ಪೋ ಶರಣಮಪ್ಪು ಅಯ್ಯಪ್ಪೋ ಇಪ್ಪಪ್ಪೋಯ ಸ್ವಾಮಿಯ ಕಾನ ಇಪ್ಪಪ್ಪೋಯ ಸ್ವಾಮಿಯ ಕಾನ ಸ್ವಾಮಿಯ ಕಂಡ ಮೋಕ್ಷಂ ಗಿಟ್ಟು ಸ್ವಾಮಿಯ ಕಂಡ ಮೋಕ್ಷಂ ಗಿಟ್ಟು ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪು ಸ್ವಾಮಿಯೇ ಸ್ವಾಮಿಯಪ್ಪು ಅಯ್ಯಪ್ಪೋ ಶರಣಮಪ್ಪು ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಮಾರೆ ಅಯ್ಯಪ್ಪ ಮಾರೆ ಅಯ್ಯಪ್ಪನ್ ಮಾರೆ ಸ್ವಾಮಿ ಮಾರೆ ಸ್ವಾಮಿಯೇ ಅಯ್ಯಪ್ಪೋ ಇಪ್ಪಪ್ಪೋಯ ಸ್ವಾಮಿಯ ಕಾನ ಇಪ್ಪಪ್ಪೋಯ ಸ್ವಾಮಿಯ ಕಾನ ಸ್ವಾಮಿಯ ಕಂಡ ಮೋಕ್ಷಂ ಗಿಟ್ಟು ಸ್ವಾಮಿಯ ಕಂಡ ಮೋಕ್ಷಂ ಗಿಟ್ಟು ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪು ಸ್ವಾಮಿಯೇ ಅಯ್ಯಪ್ಪು ಅಯ್ಯಪ್ಪು ಸ್ವಾಮಿಯ ಕಾಣ ಮೋಕ್ಷಂ ಕಿಟ್ಟು ಅಯ್ಯಪ್ಪು ಸ್ವಾಮಿಯೇ ಅಯ್ಯಪ್ಪ ಕಾಲಕ್ಕೆ ಮೆತ್ತು ಅಯ್ಯಪ್ಪು ಸ್ವಾಮಿಯೇ ಭಗವತಿಯೇ ಭಗವಾನೇ ಅಯ್ಯಪ್ಪೋ ಅಲಿವೀರ ವೀರಮಣಿ ಕಂಠ ಅಯ್ಯಪ್ಪೋ ಸ್ವಾಮಿಯೇ ಕಾಣ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಮಾರೆ ಸ್ವಾಮಿ ಮಾರೆ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಮಾರೆ ಸ್ವಾಮಿ ಮಾರೆ
ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಶಬರಿಮಲೆಕ್ ಸ್ವಾಮಿಯ ಕಾಣ ಮೋಕ್ಷಂ ಕಿಟ್ಟು ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪೋ ಅಯ್ಯಪ್ಪೋ ಶರಣಮಪ್ಪೋ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಮಾರೆ ಅಯ್ಯಪ್ಪ ಮಾರೆ ಅಯ್ಯಪ್ಪನ್ ಮಾರೆ ಸ್ವಾಮಿ ಮಾರೆ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಗಣಪತಿಯೇ ಸರಸ್ವತಿಯೇ ಸರಸ್ವತಿಯೇ ಗಣಪತಿಯೇ ಸ್ವಾಮಿಯಪ್ಪೋ ಅಯ್ಯಪ್ಪೋ ಶರಣಮಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಶರಣಂ ಅಯ್ಯಪ್ಪ. ಓಂ ಸ್ವಾಮಿಯೇ 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 ಮಣಿಗಟ್ಟನೆ ಕರ್ತೃಪ್ರಿಯನೇ ಸ್ವಾಮಿಯೇ 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 ಗಡ್ಲಾಕ್ಲೆ ಮಾಸ್ಟ್ರೇ ಜನಗೇಶ್ವರನೇ ಮಣಗೇಶ್ವರನೇ ಅನಾಥ ರಕ್ಷಕನೇ ಪ್ರಧಾನ ಪ್ರಭು ಪ್ರಮಾಣವತಿ ಪ್ರಧಾನತೆ ಬೆಟ್ಟವೇ ಸ್ವಾಮಿ ಸ್ವಾಮಿ ಧರ್ಮಶಾಸ್ತ್ರವೇ ಸ್ವಾಮಿಯೇ ಸ್ವಾಮಿ ಸ್ವಾಮಿ ಗಡ್ಲಾಕ್ಲೆ ಶ್ರೀಯೋಯೇ ಶಾಸ್ತ್ರವೇ ಮದಯೋಯೇ ಸ್ವಾಮಿಯೇ ಮಾಲಿಂಗೇಶ್ವರ ಸ್ವಾಮಿಯೇ ಗಣಪತಿಯೇ ಸ್ವಾಮಿ ಸ್ವಾಮಿ ವಾಸಗರೇ ವಾಸದೆ ಬೆಟ್ಟವೇ ತೀರವೇ ಸಜ್ಜೆ ಬೇಟೆ ಆಟವೇ
ಸ್ವಾಮಿ ಶರಣಪ್ಪ ಎಂತ ಮಾಡುದು ಸ್ವಾಮಿ ಇವತ್ತು ಪಲಾರ ಅದೇಂಜಿ ಹೆಸರು 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 ರೆಡಿ ಆಯ್ತಾ ಇಲ್ಲಪ್ಪ ಬೇಯ್ತಾ ಉಂಟಷ್ಟೇ. ಹೆಸರು ಹೆಸರು ನೋಡಿ ಇವತ್ತು ನಮಗೆ ಪಲಾರಕ್ಕೆ ನೋಡಿ ಹೆಸರು ಮಾಡ್ತಿದ್ದೇವೆ ನಾವು ನೋಡಿ ಸ್ವಲ್ಪ ಹೊತ್ತುಂಟು ಇನ್ನು. ನಮಗೆ ಮತ್ತೆ ಬೆಳಗ್ಗೆ ಎಲ್ಲ ಜಾಸ್ತಿ ಗಟ್ಟಿ ಆಹಾರ ತಿನ್ನಬಾರ್ದು. ಮಧ್ಯಾಹ್ನ ಮಾತ್ರ ಒಂದು ಅನ್ನ ಮಾಡ್ಬಾರ್ದು ಅಲ್ಲ, ಮಧ್ಯಾಹ್ನ ಮಾತ್ರ ಊಟ ಅಲ್ಲ ನಮಗೆ, ಅಕ್ಕಿದ ಐಟಮ್ ಮಧ್ಯಾಹ್ನ ಮಾತ್ರ ಮಾಡ್ಲಿಕ್ಕೆ. ಮತ್ತೆ ನೀರುಳ್ಳಿ ಬೆಳ್ಳುಳ್ಳಿ ಹಾಕಿದ ಐಟಮ್ ಸಹ ಮಾಡಬಾರ್ದು. ಮತ್ತೆ ಶುದ್ಧ ಐಟಮ್ ಮಾಡಬೇಕು ಅಲ್ಲ ಸ್ವಾಮಿ? ನೀವೀಗ ಎಷ್ಟು ವರ್ಷ ಆಯ್ತು ಹೋಗುದು? ನಾನು ಹೋಗುದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಈಗ ನೋಡಿ ಇವರೆಲ್ಲ ಕನ್ಯೆ ಸ್ವಾಮಿಗಳು. ಇವರು ಮುಖ ತೋರಿಸಿ. ಸ್ವಾಮಿ ಶರಣಂ. ಇವರು ರಕ್ಷಿತ್ ಸ್ವಾಮಿ, ಇವರು ಮೈರ್ಪಾಳದವರು. ಇವರು ಸಂದೇಶ್ ಸ್ವಾಮಿ, ಸ್ವಾಮಿ ಶರಣಂ. ಇವರು ಉದಯ ಸ್ವಾಮಿ ಅಂತ, ದೊಡ್ಡದವರು ಮೈರ್ಪಾಳ. ಇವರು ಸಹ ನೋಡಿ, ಇವರು ದೇವಪ್ಪ ಸ್ವಾಮಿ ಅಂತ. ನೀವೆಷ್ಟು ವರ್ಷ ಆಯ್ತು ಹೋಗುದು? 7 ವರ್ಷ ಆಯ್ತು. ನೋಡಿ ಇವರು ನಮ್ಮ ಕಾಸರಗೋಡ್ನವರು. ಇವರು ಫಸ್ಟ್ ಕನ್ಯಾಸ್ವಾಮಿ. ಇಷ್ಟು ಏಜ್ ಆದ್ರೂ ಇವರಿಗೆ ಒಂದು ಹೋಗ್ಬೇಕು ಅಂತ ಮನಸ್ಸುಂಟು. ಅತ್ತ ಇವರಿಗೆ ಈತ ಪ್ರಾಯಂಟ್ಲ ಒಂಜಿ ಅಯ್ಯಪ್ಪನಾಡಿ ಪೋಡೊಂದು ಮನಸ್ಸು ಅತ ದರ್ಶನ ಮಲ್ಪೋಡು ಈತ ನೆಟ ಪೋತಿ ಫಸ್ಟ್ ಓಪನ್ ಅದೈತೆ ಅಂಚ. ಅವ ಸ್ವಾಮಿ ಹೇಗೆ ಉಂಟು ಚಳಿ? ಚಳಿ ಭಯಂಕರ. ಕಷ್ಟ ಆಗ್ತದಲ್ಲ ಹೇಳಲಿಕ್ಕೆ. ಆದ್ರೆ ಅಯ್ಯಪ್ಪನ ಸ್ಮರಣೆಗೋಸ್ಕರ ನಾವು ಈ ತರ ವೃತ್ತ ಮಾಡ್ಲೇಬೇಕಲ್ಲ. ಹೌದು ಸ್ವಾಮಿ, ನೀವೀಗ ಫಸ್ಟ್ ಹೋಗುದಲ್ಲ, ಹೌದು. ನಿಮಗೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಹೇಗೆ ಬಂತು ಅಯ್ಯಪ್ಪನ ನೋಡ್ಬೇಕು ಅಂತ? ಇದು ಕೈ ಕಾಲೆಲ್ಲ ಸ್ವಲ್ಪ ಸರಿ ಇರಲಿಲ್ಲ. ಹೌದಾ? ಹಾಗಾಗಿ ನನಗೆ ನನ್ನ ಮಕ್ಕಳೆಲ್ಲ ಸೇರಿ ನೀನೊಂದು ಅಯ್ಯಪ್ಪನ ವ್ರತ ಮಾಡಬೇಕು, ಹಾಗೆ ಒಂದು ಹೋಗ್ಬೇಕು ಅಂತ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ಬೇಕು ಅಂತ ಆಯ್ತು. ಆಯ್ತು. ಹಾಗೆ 48 ದಿವಸಕ್ಕೆ ವೃತ ಮಾಡಿ ಹೋಗ್ತಿರೋದು. ಹೌದು. ಮತ್ತೆ ನಿಮ್ಮ ಹೇಗೆ ಅನಿಸ್ತು ಉಂಟೀಗ? ಹೇಗೆ ಇರ್ಬೋದು ಅಲ್ಲಿ? ಹೋಗ್ಬೋದು ನಿಮಗೆ ಅಂತ ಆಗ್ತಾ ಉಂಟಾ? ಹೋಗ್ಬೋದು ಅಂತ ಆಗ್ತದೆ, ಹ್ಮ್ ಆಗ್ಬೋದು. ಅಯ್ಯಪ್ಪ ನಮ್ಮನ್ನು 18 ಮೆಟ್ಟಲನ್ನು ಏರಿಸುವ ಅಂತ ನಂಬಿಕೆ ನಂಬಿಕೆ. ಹಾಗೆ ಅಲ್ಲ. ಆಯ್ತು ಸ್ವಾಮಿ ನಮಸ್ತೆ. ಮತ್ತೆ ಈಗ ನೀವು ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ? ನಾವು 3 ವರ್ಷ ಆಯ್ತು. 3 ವರ್ಷ ಆಯ್ತು. ನೋಡಿ ಇವರು ಬಾಂಜಿಕೋಡಿಯವರು ವಸಂತ ಸ್ವಾಮಿ ಅಂತ. ಹಾಗೆ ಇವರು ಒಳ್ಳೆ ಅಡಿಗೆ ಎಲ್ಲ ಮಾಡ್ತಾರೆ. ಈಗ 3 ವರ್ಷ ಆಯ್ತು ನೀವು ಹೋಗುದು. ಈಗ ಹೋಗ್ಬೇಕು ಅಂತ ನಿಮಗೆ ಯಾಕೆ ಒಂದು ಮನಸ್ಸಲ್ಲಿ ಬಂತು ಅಲ್ಲಿ ಅಯ್ಯಪ್ಪನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ? ಏನೋ ಹರಿಕೆ ಹೋಗ್ಬೇಕು ಅಂತ ಆಯ್ತು. ಒಮ್ಮೆ ಹೋದ್ರೆ ಮತ್ತೆ ವಾಪಸ್ ಹೋಗುವಂತ ಆಗ್ತದಲ್ಲ. ಹಾಗೆ ನೋಡಿ ಇವರು ಸೋಮಶೇಖರ್ ಅಂತ, ಇವರು ಪುತ್ತೂರ್ನವರು, ಬಿಸಿ ರೋಡ್ನವರು, ಸೋಮನಾಥ್ ಅಂತ. ನೋಡಿ ಇವ್ರ ಜೊತೆ ಕೇಳುವ. ಸರ್ ನೀವು ಎಷ್ಟು ವರ್ಷ ಆಯ್ತು ಈಗ ಹೋಗುದು ಸ್ವಾಮಿ? ಇದು 2ನೇ ವರ್ಷ. ಹೌದು. ನೋಡಿ ಇವ್ರಿಗೆ ಸ್ವಲ್ಪ ಅಂಗವಿಕಲ ಇದ್ರು ಸಹ ಇವರು ಲಾಸ್ಟ್ ಟೈಮ್ ನಡ್ಕೊಂಡೇ ಹೋದಲ್ಲ ನೀವು? ಹೌದು, ಪಂಪೆಯಿಂದ ನಾವು ನಡ್ಕೊಂಡೇ ಹೋದ್ದು. ಹೌದು. ನೋಡಿ ಇವರನ್ನು ನೋಡಿ ಕಲಿಬೇಕು ನಾವು, ಭಕ್ತಿ ಅಂದ್ರೆ ಏನಂತ. ನೋಡಿ ಇವರು ಎಷ್ಟು ಇದರಲ್ಲಿ ಇವರ ಆದ್ರೂ ಹೋಗ್ತಾರೆ. ಈ ಸರ್ತಿ ಈಗ ನಡ್ಕೊಂಡೇ ಹೋಗುದಾ ಪಾದಯಾತ್ರೆ ಹೋಗುದಾ ಅಲ್ಲ? ಈ ಸರ್ತಿ ನೋಡ್ಬೇಕು ಹೇಗೆ ಅಂತ. ಸ್ವಲ್ಪ ಅಂದ್ರೆ ಹೇಗೆ ಹೋಗುದಂತ ಅಲ್ಲಿ ನೋಡ್ಕೊಂಡು ಹೇಗೆ ಇದೆ ಅಂತ ಹೇಳಿ ಆಮೇಲೆ ಹೋಗುದು ನೀವು ಡಿಸೈಡ್ ಮಾಡೋದಂತ ಇದ್ದೇವೆ. ನೀವು ಸಹ 2ನೇ ವರ್ಷವಾ? 2ನೇ ವರ್ಷ. 2ನೇ ವರ್ಷ. ಹೌದೌದು. ನಿಮಗೆ ಅಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಅನ್ಸಿತ್ತು? ನಮಗೆ ತುಂಬಾ ವರ್ಷದಿಂದ ಒಂದು ಆಸೆ ಇತ್ತು ದೇವರನ್ನು ನೋಡ್ಬೇಕಂತೇಳಿ. ಅದಕ್ಕೆ ಆಯ್ತು, ಒಂದು ಟೈಮ್ ಮಾಡಿದ್ವಿ. ಅದು ತುಂಬಾ ಕಷ್ಟದಿಂದ ಹೋದ್ವಿ. ಬಟ್ ಕಷ್ಟ ಅಂತ ಅನಿಸ್ಲಿಲ್ಲ ಹಾಕಿದ ಮೇಲೆ. ಅಯ್ಯಪ್ಪ ತಲುಪಿಸ್ತಾನೆ. ಹೌದು. ಪ್ರತಿಯೊಂದನ್ನು ನಾನು ಏನು ಮನೆಯಲ್ಲಿ ಎಲ್ಲ ಆಗ್ತಾ ಇರ್ಲಿಲ್ಲ, ಬಟ್ ಅಲ್ಲಿ ಹೋಗುವಾಗ ಅಷ್ಟು ಒಂದು ಖುಷಿ ಇತ್ತು, ಒಂದು ನೆಮ್ಮದಿ ಇತ್ತು. ಹಾಗೆ ಮತ್ತೆ ನಾವು ಮತ್ತೊಂದ್ಸಲ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ತುಂಬಾ ವರ್ಷದಿಂದ ಮಾಡ್ತಾ ಇದೆ, ಬಟ್ ಆಗ್ಲೇ ಇಲ್ಲ. ಬಟ್ ಈ ವರ್ಷ ಅಯ್ಯಪ್ಪನ ನೋಡುವಂತ ಒಂದು ಭಾಗ್ಯ ಸಿಕ್ಕಿದೆ. ಅದಕ್ಕೆ ನಾನು ಅಲ್ಲಿ ಚೊಕ್ಕಾಡಿ ಅಲ್ಲಿ ಪಿಲ್ಕಾಜೆ ಒಂದು ಅಯ್ಯಪ್ಪ ಮಂದಿರದಲ್ಲಿ ಆಲ್ರೆಡಿ ನಮ್ಮ ಗುರುಸ್ವಾಮಿ ಗಣೇಶ್ ಜೊತೆಗೆ ನಾವೆಲ್ಲ ಇದ್ದೇವೆ ಒಟ್ಟಿಗೆ. ಹೌದು, ಅವ್ರ ಜೊತೆ ನಾವು 26 ಜನ ಸ್ವಾಮಿಗಳಿದ್ದೇವೆ. ತುಂಬಾನೇ ಖುಷಿ ಆಗ್ತಿದೆ. ಇಲ್ಲಿನ ಒಂದು ಆಚಾರ ವಿಚಾರ ಎಲ್ಲ ತುಂಬಾನೇ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ಸ್ವಾಮಿ ನಮಸ್ತೆ. ನೋಡಿ ಇವರು ನಮ್ಮ ಗುರುಸ್ವಾಮಿ ಅವರು, ಗಣೇಶ್ ಪಿಲಿಕಾಜೆ ಅಂತ, ಪಿಲಿಕಾಜೆ ಭಜನಾ ಮಂದಿರದ ಗುರುಸ್ವಾಮಿ ಇವ್ರ ಜೊತೆ ನಾವೀಗ ಹೋಗ್ತಿರೋದು 26 ಜನ ಸ್ವಾಮಿಗಳು. ಸ್ವಾಮಿ ಮತ್ತೆ ಅಯ್ಯಪ್ಪ ವೃತ್ತಾಚರಣೆ ಅಂದರೆ ಎಷ್ಟು ದಿನ ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ? ಈಗ ನಾವು ಮೊದಲಾಗಿ ಕ್ಷೇತ್ರದ ಸಾನ್ನಿಧ್ಯ ದೇವರನ್ನು ಮನಸಾರೆ ಸ್ಮರಿಸುತ್ತಾ, ನಮ್ಮ ಊರಿನ ಚೊಕ್ಕಾಡಿ ಉಳ್ಳಾಗ್ಲು ದೇವರನ್ನು ಮನಸಾರೆ ಸ್ಮರಿಸುತ್ತಾ, ಸೀಮೆಗೆ ಸಂಬಂಧಪಟ್ಟಂತಹ ಸಿಂಹಾಧಿಪತಿಯನ್ನು ಮನಸಾರೆ ಸ್ಮರಿಸುತ್ತಾ, ನಾವು ಶಬರಿಮಲೆ ಯಾತ್ರೆಯನ್ನು ಪ್ರತಿ ವರ್ಷ ನಾವೊಂದು 2 ಬಾರಿ ನಾವು ಹೋಗ್ತೇವೆ ವರ್ಷದಲ್ಲಿ. 2 ಬಾರಿ ಅಂತ ಹೇಳಿದರೆ, ಈಗ ಧನುರ್ಮಾಸದಲ್ಲಿ ಹೋಗುವಾಗ ನಾವು 48 ದಿನ ವ್ರತವಾಚರಣೆಯನ್ನು ಮಾಡಿ ಶಬರಿಮಲೆ ಯಾತ್ರೆಗೆ ಹೋಗುವಂಥದ್ದು. ಈ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ ಪ್ರಾತಃ ಕಾಲ 4 ಗಂಟೆಗೆ ಎದ್ದು
ನಮ್ಮ ಹತ್ತಿರ ಇರುವಂತಹ ಒಂದು ಹಳ್ಳದಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡಿ ನಾವು ಕ್ಷೇತ್ರಕ್ಕೆ ಬರ್ತೇವೆ. ಅದರಿಂದ ಮೇಲೆ ನಾವು ಶರಣ ಕರೆದು ಫಲಹಾರವನ್ನು ಮಾಡ್ತೇವೆ. ಫಲಹಾರ ಮಾಡುವಾಗ ನಾವು ಒಂದು ಹೊತ್ತಿನ ಮಧ್ಯಾಹ್ನ ಮಾತ್ರ ಒಂದು ಊಟ ಅಕ್ಕಿದು ಮಾಡ್ತಾಯಿದ್ದೇವೆ. ಮತ್ತು 2 ಹೊತ್ತು ನಾವು ಚಪಾತಿ ಇಲ್ಲದಿದ್ದರೆ ಹೆಸರು ಬೇಳೆ ಇತ್ಯಾದಿ ನಾವು ಉಪಯೋಗವನ್ನು ಮಾಡ್ತಾಯಿದ್ದೇವೆ. ಮತ್ತು ನಾವು ವ್ರತಾಚರಣೆಯನ್ನು ನಾವು ಮಧ್ಯಾಹ್ನ ಈಗ ಊಟ ಮಾಡಲಿಕ್ಕೆ ಹೋಗುವಾಗ ನಾವೊಂದು ಸ್ನಾನ ಮಾಡುವಂಥದ್ದು, ಮತ್ತು ಲ್ಯಾಟ್ರಿನ್ ಬಾತ್ರೂಮಿಗೆ ಹೋಗಿ ಬಂದರೂ ಕೂಡ ನಾವು ಸ್ನಾನ ಮಾಡಿ ಒಳಗೆ ಬರಬೇಕು. ನಿದ್ದೆ ಮಾಡಿದರೆ ಸ್ನಾನ ಮಾಡಬೇಕು, ಮಾಲೆ ಶುದ್ಧ ಮಾಡಬೇಕಾಗ್ತದೆ. ಇಷ್ಟು ನಾವು ಮತ್ತು ಎಲ್ಲ ನಾವು ಪರಿಶುದ್ಧ ಅಂತ ಹೇಳುವಂಥದ್ದು ಇಲ್ಲ. ನಾವು ಮುಂದೆಯಿಂದ ನನ್ನ ತಂದೆಯವರು ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಿದ್ರು. ಅದರಿಂದ ಮೇಲೆ ನನಗೆ ದೀಕ್ಷೆಯನ್ನು ನಮ್ಮ ಪೂಜ್ಯನೀಯರಾಗಿರುವಂಥ ಶಿವಪ್ರಕಾಶ್ ಅಡ್ಪಂಗಾಯಿ ಅವರು ಈ ಭಜನಾ ಮಂದಿರ ಆಗುವ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಅವರು ನಮಗೆ ದೀಕ್ಷೆಯನ್ನು ಕೊಟ್ಟು ನಾವು ವರ್ಷದಲ್ಲಿ 2 ಬಾರಿ ನಾವು ಶಬರಿಮಲೆ ಯಾತ್ರೆಗೆ ಭಕ್ತಿಯಿಂದ ನಮ್ಮೊಟ್ಟಿಗೆ ಇಲ್ಲಿಯ ಭಕ್ತರು ಬರ್ತಾರೆ. ನಾವು ತುಂಬ ಜನ, ಈ ಸರ್ತಿ 26 ಜನ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮೊಟ್ಟಿಗೆ ಸೋಮನಾಥ್ ಅವರು ಪುತ್ತೂರಿನವರು, ಅವ್ರ ಜೊತೆ ಮಾತಾಡಿಸಿದ್ದೆ ಈಗ, ಅವರೊಟ್ಟಿಗೆ ಅವರು ನಮ್ಮ ಜೊತೆಗೆ ಬರ್ತಾರೆ. ಮತ್ತು ಮಾತೆಯವರೊಬ್ಬರಿದ್ದಾರೆ, ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಮತ್ತು ಕನ್ನಿಸ್ವಾಮಿಗಳು ಒಂದು 4-5 ಜನ ಕನ್ನಿಸ್ವಾಮಿಗಳು ಹೊಸದಾಗಿ ಈ ವರ್ಷ ಶಬರಿಮಲೆ ಕ್ಷೇತ್ರಕ್ಕೆ ಬರುವವರಿದ್ದಾರೆ. ಹಾಗೆ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಅಯ್ಯಪ್ಪ ಸ್ವಾಮಿಯನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ನಾವು ಜೀವನದಲ್ಲಿ ಪ್ರತಿ ಸಮಯದಲ್ಲಿ ಕೂಡ ನಾವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕೆಲಸದಲ್ಲಿ ಇರ್ತೇವೆ. ಈಗ ಒಂದು 2 ತಿಂಗಳ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆಯನ್ನು ಮಾಡಿದ ಮೇಲೆ ನಾವು ಶಿಸ್ತುಬದ್ಧವಾಗಿ ಭಕ್ತಿಯಿಂದ ಇಲ್ಲಿ ಒಂದೇ ಮನೆಯಲ್ಲಿ ಇದ್ದ ಹಾಗೆ ನಾವೆಲ್ಲ ಸ್ವಾಮಿಗಳು ಒಟ್ಟಿಗಿದ್ದೇವೆ. ನಮಗೆ ತುಂಬ ಇದರಲ್ಲಿ ಮನಸ್ಸಿಗೂ ಕೂಡ ನೆಮ್ಮದಿ ಉಂಟು, ಶಾಂತಿ ಉಂಟು. ಹೀಗಿರುವ ಮುಂದಿನ ದಿನಗಳಲ್ಲಿ ನಾವು ಇದನ್ನೇ ಗುರುಸ್ವಾಮಿಗಳು ಯಾವ ರೀತಿ ನಮಗೊಂದು ಮಾರ್ಗದರ್ಶನವನ್ನು ನೀಡಿದೆ ಅದೇ ರೀತಿಯಲ್ಲಿ ನಾವು ಶಬರಿಮಲೆ ಯಾತ್ರೆ ಮಾಡುವ ಅಂತ ಹೇಳ್ತೇವೆ. ಹಾಗೆ ಧನ್ಯವಾದಗಳು ಸ್ವಾಮಿ ಶರಣ. ನೋಡಿ ಇವತ್ತಿನ ಪಲ್ಲರದ್ದು ನೋಡಿ, ಇಲ್ಲಿ ಹೆಸರು ಹೇಗೆ ಹಾಕ್ತಿದ್ದಾರೆ ನೋಡಿ, ಯಾವ ರೀತಿ ರೆಡಿ ಆಗಿದೆ ಅಂತ ನೋಡಿ. ಇವತ್ತಿನ ಅಡುಗೆ ಯಾರು ಮಾಡಿದ್ದು ಸ್ವಾಮಿ? ನೀವು ಮಾಡಿದಾ? JP ಸ್ವಾಮಿ ಮಾಡಿದಲ್ಲ ನೋಡಿ. ನನಗೆ ಹೆಸರು ಕೂಡ ಲೆಕ್ಕ ಒತ್ತಾಗಿದ್ದೀರಿ ನನ್ನ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಹರಿಹರ ಸುತನೇ ಅನಾಥ ರಕ್ಷಕನೇ ಬಿಲ್ಲುಂ ಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಉಲೋಗವಾಸನೇ ಅನ್ನದಾನ ಪ್ರಭುವೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಯ್ಯಪ್ಪ. ಹಾಗೆ ನೀವು ಬೆಳಿಗ್ಗೆ ಯಾವ ರೀತಿ ನಮ್ಮ ದಿನಚರಿ ಇತ್ತು ನೋಡಿದ್ರಲ್ಲ, ಹಾಗೆ ಮಧ್ಯಾಹ್ನ ಸಹ ಒಂದು ಭಿಕ್ಷೆ ಮಾಡುವ ಮೊದಲು ನಾವು ಸ್ನಾನ ಎಲ್ಲ ಮಾಡಬೇಕಾಗ್ತದೆ. ಹಾಗೆ ಎಲ್ಲಿಯಾದರೂ ನಾವು ವಾಶ್ರೂಮಿಗೆಲ್ಲ ಹೋದರೆ ಆವಾಗ ಸಹ ಸ್ನಾನ ಮಾಡಬೇಕು. ದಿವಸದಲ್ಲಿ ಎಷ್ಟು ಸರ್ತಿ ವಾಶ್ರೂಮಿಗೆ ಹೋದರೂ ಸಹ ಆವಾಗ ಸಹ ನಾವು ಸ್ನಾನ ಮಾಡೋದು ಒಂದು ಪದ್ಧತಿ. ಸ್ನಾನ ಮಾಡಿ ನಮ್ಮ ಮಾಲೆ ಶುದ್ಧ ಮಾಡಿಕೊಳ್ಳೋದು. ಹಾಗೆ ಈಗ ಅಕ್ಕಿದು ಆಹಾರ ಮಧ್ಯಾಹ್ನ ಮಾತ್ರ ತಿನ್ನಲಿಕ್ಕೆ. ಹಾಗೆ ಬೆಳಗ್ಗೆ ಸಂಜೆ ನಮಗೆ ಲೈಟ್ ಫುಡ್ ಏನಾದರೂ ತಗೊಳ್ಳಿಕ್ಕೆ, ಈಗ ಏನಾದರೂ ಫ್ರೂಟ್ಸ್ ಅಥವಾ ಯಾವುದಾದ್ರೂ ಸ್ವಲ್ಪ ಸ್ಮೂತಾಗಿರುವಂಥ ಫುಡ್ಗಳು ತಿನ್ನಲಿಕ್ಕೆ. ಗಟ್ಟಿ ಆಹಾರ ತಿನ್ನಬಾರ್ದು. ಗಟ್ಟಿ ಆಹಾರ ಅಂದರೆ ನಾವು ಮಧ್ಯಾಹ್ನ ಮಾತ್ರ ನಮಗೆ ತಿನ್ಬೋದು. ಹಾಗೆ ಈಗ ನೋಡುವ ಯಾವ ರೀತಿ ಎಲ್ಲ ಅದರ ಯಾವ ರೀತಿ ಕ್ರಮಗಳೆಲ್ಲ ಬೆಳಿಗ್ಗೆ ಮಾಡಿದ್ದಾಗೆ ಸಹ ಮಧ್ಯಾಹ್ನ ಸಹ ನಾವು ಆಹಾರದ ಭಿಕ್ಷೆಯ ಮೊದಲು ದೇವರನ್ನು ಸ್ಮರಿಸಿ ಮತ್ತೆ ಭಿಕ್ಷೆ ಮಾಡಲಿ. ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಜಳಕ ಸಹ ಹೋಗ್ಲಿಕ್ಕೆ ಉಂಟು. ಹಾಗೆ ಹೋಗುವ ಮಧ್ಯಾಹ್ನ ಯಾವ ರೀತಿ ಆಚರಣೆ ಮಾಡುತ್ತೆ, ಮಧ್ಯಾಹ್ನ ಹೊತ್ತಲ್ಲಿ ಯಾವ ರೀತಿ ಇರ್ತೇವೆ ಅಂತ ನಿಮಗೆ ತೋರಿಸುವ ಬನ್ನಿ. ನೋಡಿ ಈಗೆಲ್ಲ ರೆಡಿ ಆಗಿರಬೇಕು ಭಿಕ್ಷೆ. ಸ್ವಲ್ಪ ಬರೋದು ಲೇಟ್ ಆಯಿತು, ನನಗೆ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ನೋಡುವ, ಈಗ ಮೋಸ್ಟ್ಲಿ ಅಮ್ಮ ಸ್ವಾಮಿ ಬಂದು ಫಸ್ಟಿಗೆ ಸ್ನಾನ ಮಾಡಿಲ್ಲ, ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಸಾರೆಲ್ಲ ರೆಡಿಯಾಗಿದೆ, ಸಾಂಬಾರೆಲ್ಲ, ಹಾಗೆ ಅನ್ನ ಸಹ ರೆಡಿಯಾಗಿದೆ. ಹಾಗೆ ಇನ್ನು ಅವರು ಈಗ ಫಸ್ಟ್ ಬಂದು
ಸ್ನಾನ ಮಾಡಿ ಈಗ ಭಿಕ್ಷೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ಪುನಃ ಸಹ ಅವರು ಸ್ನಾನ ಮಾಡಬೇಕಾಗ್ತದೆ. ನೋಡಿ ಅಮ್ಮ ಸ್ವಾಮಿಯವರು ಬಂದರು ನೋಡಿ. ಹೋಗುದಾ ಜಲಕಕ್ಕೆ ಈಗ? ಲೈಟ್ ಆಯ್ತಲ್ಲ, ಈಗ ಅಮ್ಮ ಸ್ವಾಮಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಪುಣ್ಯಕ್ಕೆ. ಹೋಗುವಲ್ಲ? ಹೋಗುವ. ಹಾಗೆ ನಮ್ಮ ಪದ್ಮಸ್ವಾಮಿಗಳು ಸಹ ಬಂದರು, ಅವರು ಕೆಲಸ ಮುಗಿಸಿ ಬಂದರು. ಇನ್ನು ಹೋಗುದು, ಕೆಲಸ ಎಲ್ಲ ಮುಗಿಸಿ ಬಂದದ್ದು ಹೇಗೆ ನೋಡಿ. ನಾವು ಈಗ ಹಗಲು ಮತ್ತು ರಾತ್ರಿ ಬರುವಾಗ ನಿಮಗೆ ದಾರಿ ಸಾರಿ ಗೊತ್ತುವುದು ನೋಡಿ. ಈ ರೀತಿ ಎಲ್ಲ ಉಂಟು ದಾರಿ. ನಾವು ಡೈಲಿ ಇದರಲ್ಲಿ ಹೋಗಬೇಕು ಜಳಕ ಹೋಗ್ಲಿಕ್ಕೆ ಮುಂದೆ. ಹಾಗೆ ನೋಡಿ ನಮ್ಮ ಸ್ವಾಮಿಗಳು ಮುಂದೆ ಹೋಗ್ತಿದ್ದಾರೆ. ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಇಟ್ಟಿದ್ದೇವೆ ನಾವು, ಇಲ್ಲದ್ರೆ ಕಷ್ಟ ಆಗ್ತದೆ ತುಂಬ ಹೋಗ್ಲಿಕ್ಕೆ ಅಲ್ಲ. ಈಗ ಹಾವುಗಳೆಲ್ಲ ಇದ್ರೆ ಗೊತ್ತಾಗೋದಿಲ್ಲ. ಲೈಟ್ ಎಲ್ಲ ವ್ಯವಸ್ಥೆ ಮಾಡಿದೆ ಸ್ವಲ್ಪ ನೋಡಿ. ಈಗ ನದಿ ಹತ್ತಿರ ಬಂತು. ನದಿಯಲ್ಲ, ಹೊಳೆ. ನೀರು ಕಡಿಮೆ ಆಗಿದೆ, ಹಾಗೆ ಸ್ವಲ್ಪ ಕಟ್ಟಿದ್ದೇವೆ. ತುಂಬ ಕಡಿಮೆ ಆಗಿದೆ ನೀರು. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇತ್ತು ಅಲ್ಲ ನೋಡಿ ಯಾವ ರೀತಿ ಉಂಟು ನೋಡಿ. ಸ್ವಲ್ಪ ಆ ಕಡೆ ಗುಂಡಿ ಉಂಟು, ಅಲ್ಲಿ ಕಟ್ಟಿದ ಆ ಕಡೆ ಸ್ವಲ್ಪ ಗುಂಡಿ ಉಂಟು. ಈಗ ನಾವು ಡೈಲಿ ಇದರಲ್ಲಿ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ 3 ಹೊತ್ತು ಇದೇ ನೀರಲ್ಲಿ ಸ್ನಾನ ಮಾಡೋದು ಹೊಳೆಯಲ್ಲಿ. ಅವರವರ ಕರ್ಪನ್ನೆಲ್ಲ ಇಲ್ಲಿ ಬಂದು ಶುಚಿ ಮಾಡ್ತಿದ್ದಾರೆ. ಯಾವುದೇ ಥರ ಸೋಪ್ ಎಲ್ಲ ಹಾಕ್ಲಿಕ್ಕಿಲ್ಲ ಸ್ನಾನ ಮಾಡ್ಬೇಕಾದ್ರೆ. ಮತ್ತೆ ಮಧ್ಯಾಹ್ನ ಮತ್ತೆ ಶರಣ ಕರೀಲಿಕ್ಕೆ ಇಲ್ಲ ಅಲ್ಲ ಸ್ವಾಮಿ? ನೋಡಿ ನಮ್ಮದು ಜಳಕ್ಕೆಲ್ಲ ಆಯಿತು. ಹಾಗೆ ಈಗ ನಾವು ಹೋಗ್ತಾ ಇದ್ದೇವೆ ಆಶ್ರಮಕ್ಕೆ. ಹಾಗೆ ನಮ್ಮ ಗುರುಸ್ವಾಮಿಗಳೆಲ್ಲ ಕಾಯ್ತಾ ಇದ್ದಾರೆ. ಅವರೆಲ್ಲ ಅಲ್ಲೇ ನಮ್ಮಿಂದ ಮೊದಲೇ ಸ್ನಾನ ಮಾಡಿದರು ನೋಡಿ. ಈ ರೀತಿ ಹಚ್ಕೊಳ್ಳೋದು ವಿಭೂತಿ. ನಾವು ಜಳಕ ಮಾಡಿ ಬಂದು ಮಾಲೆ ಶುದ್ಧ ಮಾಡಿ ವಿಭೂತಿ ಹಚ್ಕೊಳ್ಬೇಕು. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಾವು ಮಧ್ಯಾಹ್ನ 12 ಗಂಟೆ ಒಳಗೆ ನಮ್ಮದು ತಿನ್ನೋದು ಕುಡಿದು ಏನಿದ್ರೆ ಮಾಡಿ ಮುಗಿಸ್ಬೇಕು. ನಂತರ ಏನು ತಿನ್ನುವಾಗಿಲ್ಲ. ಮತ್ತೆ ಏನಿದ್ರು ಸ್ನಾನ ಮಾಡಿ ಜಳಕ ಮಾಡಿ ಬಂದು ಮತ್ತು ಶರಣ ಕರೆದೆ ಮತ್ತು ನಮ್ಮ ಭೋಜನ ಮಾಡೋದು. ಅದು ಸಹ 2 ಗಂಟೆ ಒಳಗೆ ಮುಗಿಸ್ಬೇಕು. ಹಾಗೆ ಸಂಜೆ ಸಹ 6 ಗಂಟೆ ಒಳಗೆ ನಾವು ಏನು ತಿನ್ನೋದು ಕುಡಿದ್ರೆ ಏನಿದ್ರು ಮಾಡಿ ಮುಗಿಸ್ಬೇಕು. ಮತ್ತು ಏನಿದ್ರು ಶರಣ ಕರೆದು ಬಂದ ಮೇಲೆ ನಾವು ಫಲಾರ ಮಾಡೋದು ನೋಡಿ. ಮತ್ತು ನಾವು ಗಂಧ ತಗೊಳ್ಬೇಕು. ಅದನ್ನು ನಮ್ಮ ಮಾಲೆಗೆ ಹಚ್ಕೊಳ್ಬೇಕು. ಮಾಲೆಗೆ, ಹಣೆಗೆ ಎಲ್ಲ ಕುಂಕುಮ, ಗಂಧ. ನೋಡಿ ನಾವು ಗಂಧ ಎಲ್ಲ ಹಾಕಿದ ಮೇಲೆ ನಂತರ ಕರ್ಪೂರ ಹೊತ್ತಿಸಿ ಮಾಲೆಯನ್ನು ಸ್ವಲ್ಪ ಶುದ್ಧ ಮಾಡಬೇಕು ನೋಡಿ. ಈ ರೀತಿ ಹಾಗೆ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಹರಿಹರ ಸುತನೇ, ಅನಾಥ ರಕ್ಷಕನೇ, ಬಿಲ್ಲಾಳಿ ವೀರನೇ, ವೀರಮಣಿಕಂಠನೇ, ಭೂಲೋಕವಾಸನೇ, ಅನ್ನದಾನ ಪ್ರಭುವೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ ಶರಣಯ್ಯಪ್ಪ. ಓಂ ಶ್ರೀ ಹರಿಹರ ಸುತಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ. ನೋಡಿ ನಮ್ದೀಗ ಮಧ್ಯಾಹ್ನದ ಭೋಜನ ಎಲ್ಲ ಆಯಿತು. ಹಾಗೆ ಇನ್ನೀಗ ಹೊರಟದ್ದು ನಮ್ಮ ಕೆಲಸಕ್ಕೆ. ಹಾಗೆ ನಿಮಗೆ ಸಂಜೆ ಸಿಗುವ. ಸಾಯಂಕಾಲ 6:30ಗೆ ನಮ್ಮದು ಬಂದು ಜಳಕ ಮಾಡಿ ಮತ್ತು ಫಲಾರೆಲ್ಲ ಮಾಡಲಿಕ್ಕುಂಟು. ಹಾಗೆ ಅಲ್ಲಿ ತೋರಿಸುವ ಯಾವ ರೀತಿ ಎಲ್ಲ ನಾವು ಸಂಜೆ ಯಾವ ರೀತಿ ಎಲ್ಲ ನಾವು ಆಚರಣೆ ಮಾಡ್ತೇವೆ ಅಂತ. ಹಾಗೆ ಎಲ್ಲರಿಗೆ ಸಹ ಸ್ವಾಮಿ ಶರಣ. ಸ್ವಾಮಿ ಶರಣಮಯ್ಯಪ್ಪ. ನೋಡಿ ಇವಾಗ 6:30 ಆಯಿತು. ಹಾಗೆ ಇವಾಗ ಆಶ್ರಮ ಬಂದ್ವಿ. ಹಾಗೆ ಜಳಕ ಎಲ್ಲ ಹೋಗ್ಲಿಕ್ಕೆ ಉಂಟು ಈಗ ನಮಗೆ. ಮತ್ತು ಫಲಾರೆಲ್ಲ ಮಾಡಲಿಕ್ಕೆ ಉಂಟು. ನಿಮಗೆ ತೋರಿಸು ಕಂಪ್ಲೀಟ್ ಯಾವ ರೀತಿ ನಮ್ಮ ವೃತ್ತಾಚರಣೆ ಮಾಡ್ತೇವೆ ಅಂತೇಳಿ. ಬನ್ನಿ ಹೋಗುವ. ಎಂತ ಸ್ವಾಮಿ ಇವತ್ತು ರೊಟ್ಟಿಯಾ? ಹೌದು, ರೊಟ್ಟಿ ಮಾಡುದು. ಹಾಗೆ ಸ್ವಾಮಿ ಹೇಗೆ ಇವತ್ತು ರೊಟ್ಟಿ ಪಾಕ ಈಗ ಆಗಿದಾ? ರೊಟ್ಟಿ ಪಾಕ ಮಾಡ್ತಾ ಇದ್ದೇನೆ. ರೊಟ್ಟಿ ಪಾಕ ಈಗ ಇನ್ನು ರೊಟ್ಟಿ ಈಗ ಎಲ್ಲ ಇದು ಪಾಕ ಮಾಡಿ ಆಗಿದೆ. ಹಾಗೆ ಇನ್ನು ಕಾವಲಿ ಎಲ್ಲ ಹೆಚ್ಚಾಗಿದೆ, ಬೆಚ್ಚಾಗಿದೆ. ಉಗ್ರಾಣದ ಉಸ್ತುವಾರಿ ನಾನು. ಹೌದು, ನೀವಾ? ಉಗ್ರಾಣದ ಉಸ್ತುವಾರಿ ನಾನು. ನೀವೇ ಫುಲ್.
ಹಾಗೆ ಕಂಟ್ರೋಲ್. ಇವತ್ತು ಎಂತಪ್ಪ ಇದು ಇವತ್ತು ಚಪಾತಿ ರೊಟ್ಟಿ ಮತ್ತೆ ರೊಟ್ಟಿ ಮತ್ತು ಕಡ್ಲೆಗಸಿ. ನೀವು ಬನ್ನಿ, ಬರ್ತೇವೆ. ಮೆನು ಯಾವಾಗಲೂ ಹೀಗೆ ಇರ್ತದಲ್ಲ? ಚೇಂಜ್ ಇರ್ತದೆ. ನೋಡಿ ನಾವು ಯಾವ ರೀತಿ ನೋಡಿ ರೊಟ್ಟಿ ಎಲ್ಲ ಮಾಡ್ತೇವೆ ನೋಡಿ, ಇಲ್ಲಿ ವಿಧಾನ ಯಾವ ರೀತಿ ಮಾಡ್ತೇವೆ ಅಂತ. ನಾವಿಲ್ಲಿ ಜನ ತುಂಬ ಇದ್ದ ಕಾರಣ ತುಂಬ ರೊಟ್ಟಿ ಆಗಬೇಕಾಗ್ತದೆ. ಆದ ಕಾರಣ ನಾವು ದೊಡ್ಡ ಈಗ ಕಾವಲಿ ತಗೊಂಡದ್ದು ಅಲ್ಲ ನೋಡಿ. ಒಂದು ಕಾವಲಿಯಲ್ಲಿ 4 ರೊಟ್ಟಿ ಒಯ್ಬೋದು ಅಟ್ ಎ ಟೈಮ್. ನೋಡಿ 4 ರೊಟ್ಟಿ ಯಾವ ರೀತಿ ನಾವು ನಮ್ಮ ಆಶ್ರಮದಲ್ಲಿ ರೆಡಿ ಮಾಡ್ತೇವೆ ನೋಡಿ ಅಟ್ ಎ ಟೈಮ್. ತುಂಬ ಕಷ್ಟ ಆಗ್ತದೆ ಪಲ್ಲರಿಗೆ, ತುಂಬ ಲೇಟ್ ಎಲ್ಲ ಆಗ್ತದೆ. ಹಾಗೆ ಆದಷ್ಟು ಬೇಗ ಆಗಲಿಕ್ಕೆ ನಾವು ದೊಡ್ಡ ಕಾವಲಿ ತಗೊಂಡದ್ದು ನೋಡಿ. ಈಗ ನಾವು ಹೋಗ್ತಾ ಇದ್ದೇವೆ. ನಾವು ಹೋಗ್ಬೇಕಾದ್ರೆ ನಾವು ಈಗ ಮಾತಾಡ್ಬೋದು, ಹೋಗಿ ಬರಬೇಕಾದ್ರೆ ನಾವು ಯಾರು ಸಹ ಮಾತಾಡ್ಬಾರ್ದು. ಸ್ವಾಮಿಗಳು ಜಳಕ ಮಾಡಿ ಬರಬೇಕಾದ್ರೆ. ನೋಡಿ ಸ್ವಾಮಿಗೆ ನಾವು ಜಳಕಕ್ಕೆ ಹೋಗ್ತಿದ್ದೇವೆ. ನಾವು ಸ್ವಲ್ಪ ನಮ್ಮ ಆಶ್ರಮದಿಂದ ಒಂದು 150 ಮೀಟ್ರ್ ಉಂಟು. ಸ್ವಲ್ಪ ತೋಟದೊಳಗಡೆ ಹೋಗಬೇಕು ಜಳಕಕ್ಕೆ ಹೋಗಬೇಕಾದ್ರೆ. ಹಾಗೆ ಅಲ್ಲಿ ಹೋಗಬೇಕಾದ್ರೆ ಮಾತಾಡ್ಬೋದು, ಬರಬೇಕಾದ್ರೆ ಸ್ವಾಮಿಗಳು ಯಾರು ಸಹ ಮಾತಾಡಲಿಕ್ಕಿಲ್ಲ. ಮತ್ತು ಶರಣ ಕರೆದಾದ ಮೇಲೆ ನಾವು ಮಾತಾಡಲಿಕ್ಕೆ. ಹಾಗೆ ಹೋಗ್ತಿದ್ದೇವೆ. ನಾವು ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಒಂದು ಹೊಳೆ ಉಂಟು, ಅಲ್ಲಿ ಡೈಲಿ ನಾವು ಸ್ನಾನ ಮಾಡೋದು. ಸ್ನಾನ ಅಂದರೆ ಜಳಕ ಮಾಡೋದು. ನೋಡಿ ನಾವು ರೀಚ್ ಆದ್ವಿ. ಇವಾಗ ಫುಲ್ ಕೋಲ್ಡ್ ಉಂಟು. ಕರ್ಪಿಗೆ ಸೋಪ್ ಹಾಕ್ಲಿಕ್ಕಿಲ್ಲ, ಹಾಗೆ ವಾಶ್ ಮಾಡೋದು. ಹಾಗೆ ನೋಡಿ ಬಟ್ಟೆ ವಾಶ್ ಮಾಡುವಾಗ ಮತ್ತೆ ಕರ್ಪಿಗೆ ಯಾವುದೇ ಥರದ ಸೋಪು ಅಥವಾ ಯಾವುದು ಹಾಕ್ಲಿಕ್ಕಿಲ್ಲ, ಹಾಗೆ ವಾಶ್ ಮಾಡಬೇಕು. ಸ್ವಾಮಿಯೇ ಸ್ವಾಮಿಯೇ ಓಂ ಸ್ವಾಮಿಯೇ ಹರಿಹರ ಸುತನೇ ಅನಾಥ ರಕ್ಷಕನೇ ಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಉಲೋಗವಾಸನೆ ಅಂಬಾ ನದಿಯೇ ಅಂಬಾ ತೀರ್ಥವೇ ಅಂಬೇರಿ ಪಿತೃಕರ್ಮವೇ ಅಂಬಾ ಮಹಾಗಣಪತಿ ಭಗವಾನೇ ಸ್ವಾಮಿಯೇ 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 ಓಂ ಶ್ರೀ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪೋ ಅಯ್ಯಪ್ಪೋ ಶರಣಮಪ್ಪೋ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಮಾರೆ ಅಯ್ಯಪ್ಪ ಮಾರ ಸ್ವಾಮಿಯ ಕಾಣ ಇಪ್ಪಪ್ಪೋಯ ಸ್ವಾಮಿಯ ಕಾಣ ಸ್ವಾಮಿಯ ಕಂಡ ಮೋಕ್ಷಂ ಕಿಟ್ಟು ಅಯ್ಯಪ್ಪೋ ಸ್ವಾಮಿಯೇ ಭಗವತಿ ಭಗವಾನೇ ದೇವಿ ದೇಹ ಫಲಂದ ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಪ್ಪ ಸ್ವಾಮಿ ಶರಣ ಅಯ್ಯಪ್ಪ ಮಾರಿ
ಸ್ವಾಮಿ ಮಾರೆ ಅಯ್ಯಪ್ಪೋ ശബരിമലക്ക് നമ്മുടെ യാത്ര ശബരിമലക്ക് യാരെ കാണാൻ സ്വാമിയെ കാണാൻ അയ്യപ്പോ ശരണമപ്പോ അയ്യപ്പോ സ്വാമി ശരണം അയ്യപ്പ ശരണം അയ്യപ്പ ശരണം സ്വാമിയേ അയ്യപ്പോ അയ്യപ്പോ സ്വാമിയേ ഇപ്പപ്പോയ സ്വാമിയെ കാണാൻ ഇപ്പപ്പോയ സ്വാമിയെ കാണാൻ സ്വാമിയെ കണ്ടാൽ മോക്ഷം കിട്ടും സ്വാമിയെ കണ്ടാൽ മോക്ഷം കിട്ടും സ്വാമിയേ അയ്യപ്പോ അയ്യപ്പോ സ്വാമിയേ അപ്പോ അപ്പോ അയ്യപ്പോ നമ്മുടെ യാത്ര ശബരിമലക്ക് നമ്മുടെ യാത്ര ശബരിമലക്ക് യാരെ കാണാൻ സ്വാമിയെ കാണാം സ്വാമിയെ കണ്ടാൽ മോക്ഷം കിട്ടും സ്വാമിയേ അയ്യപ്പോ അയ്യപ്പോ സ്വാമിയേ സ്വാമി ശരണം അയ്യപ്പ ശരണം അയ്യപ്പ ശരണം സ്വാമി ശരണം സ്വാമിമാരെ അയ്യപ്പമാരെ അയ്യപ്പമാരെ സ്വാമിമാരെ സ്വാമിയേ അയ്യപ്പോ അയ്യപ്പോ സ്വാമിയേ യാരെ കാണാൻ സ്വാമിയെ കാണാം യാരെ കാണാൻ സ്വാമിയെ കാണാം ഇപ്പ പോയാൽ സ്വാമിയെ കാണാം ഇപ്പ പോയാൽ സ്വാമിയെ കാണാം സ്വാമിയേ അയ്യപ്പോ അയ്യപ്പോ സ്വാമിയേ ദൈവഭിഷേകം സ്വാമിക്ക് കർപ്പൂരദീപം സ്വാമിക്ക് സ്വാമിയേ അയ്യപ്പോ അയ്യപ്പോ സ്വാമിയേ സ്വാമി ശരണം അയ്യപ്പ ശരണം അയ്യപ്പ ശരണം സ്വാമി ശരണം സ്വാമിമാരെ അയ്യപ്പമാരെ അയ്യപ്പന്മാരെ സ്വാമിമാരെ സ്വാമിയേ അയ്യപ്പോ അയ്യപ്പോ സ്വാമിയേ സ്വാമി ശരണം അയ്യപ്പ ശരണം സ്വാമിമാരെ അയ്യപ്പമാരെ അയ്യപ്പന്മാരെ സ്വാമിമാരെ സ്വാമിയേ അയ്യപ്പോ അയ്യപ്പോ ನೋಡಿ, ಇದು ಈಗ ಸ್ವಾಮಿಗಳು ತಂದು ತುಪ್ಪದ ಕಾಯಿ. ಯಾವಾಗಲೂ ನಾವು ಮಲೆಗೆ ಹೋಗೋರು ತುಪ್ಪದ ಕಾಯಿ ತೊಗೊಂಡು ಹೋಗುವಾಗ 18 ದಿವಸ ಮುಂಚಿತವಾಗಿ ತಂದು ನಮ್ಮ ಆಶ್ರಮದಲ್ಲಿ ಇಡಬೇಕು. ಅದಕ್ಕೆ 18 ದಿವಸ ಆರತಿ ಪೂಜೆ ಎಲ್ಲ ಮಾಡಿ ನಂತರ ನಾವು ಮಲೆಗೆ ಹೋಗುವ ದಿವಸ ಕಟ್ಟುಕಟ್ಟೋ ದಿವಸ ತುಪ್ಪದ ಕಾಯಿ ತೆಗಿಬೇಕು ಅಲ್ಲಿಂದ. ಹಾಗೆ ಅಲ್ಲಿವರೆಗೆ ಅದು ಗರ್ಭಗುಡಿ ಒಳಗಡೆ ಇಟ್ಟು ಅದಕ್ಕೆ ಸಹ 18 ದಿವಸ ಪೂಜೆ ಮಾಡೋ ಕ್ರಮ ಅದು. ನಾವೀಗ ಇಲ್ಲಿ ಮಾಡ್ತಾಯಿದ್ದೇವೆ ಆ ಕ್ರಮವನ್ನು. ಬೇರೆ ಬೇರೆ ಕಡೆ ಸ್ವಲ್ಪ ಚೇಂಜಸ್ ಇರ್ಬೋದು. ಕಡಿಮೆ ದಿವಸ ಒಂದು 10 ದಿವಸ ಅಲ್ಲಿ ತಂದಿಡುವವರು ಇರ್ಬೋದು, ಅಥವಾ 1 ವಾರ ಮುಂಚೆ ತಂದಿಡುವವರು ಇರ್ಬೋದು, ಹಾಗಿರ್ಬೋದು. ನಮ್ಮಲ್ಲಿ ಮಾತ್ರ 18 ದಿವಸ ಮುಂಚಿತವಾಗಿ ತಂದಿಟ್ಟು ನಂತರ ತುಪ್ಪದ ಕಾಯಿಯನ್ನು ತೊಗೊಂಡೋಗೋದು. ಹಾಗೆ ಕ್ರಮ ನಮ್ಮದು. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಸ್ವಾಮಿಯೇ ಹರಿಹರ ಸುತನೇ ಮಹೇಶ್ವರ ಪುತ್ರನೇ ಮೋಹಿನಿ ಕಂದನೇ ಮಲ್ಲಾಳಿ ವೀರನೇ ಸ್ವಾಮಿ ಅಲ್ಲಪ್ರೆ ಮಹೇಶ್ವರಿ ಮಹೇಶ್ವರನೇ 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 ಮಿತ್ರಲಕ್ಕೆ ಅಂಕನೇ ಅನಾಥನೇ ಸ್ವಾಮಿ ಸುತನೇ ಸುತನೇ ರಕ್ಷಕನೇ ಪ್ರಭುವೇ ಸ್ವಾಮಿ ಮೆಟ್ಟಿಲೆ ಸ್ವಾಮಿ ಪೀಠವೇ ಸ್ವಾಮಿ ಓಂ ಸ್ವಾಮಿ ಸತ್ಯಂಬಡಿ ಪರಿವಾರನೇ ಓಂ ದೈವವೇ
மித்திரங்களே பகவானே காடி உள்ளாடு தெய்வமே வாடு தெய்வங்களே சாஸ்தாவே தூர்வதனந்தேஸ்வரனே அல்ல ஸ்ரீ துர்கா பரமேஸ்வரியே யூரு ஸ்ரீ ധർമ്മശാസ്താവേ അരുളാ ഭഗവതിയെ ഭൂമനോരപ്പനെ ആനികര ഭഗവതിയെ കത്തപ്പനെ പന്തിരുമകനെ അമിയേ ഭഗവാനെ അമിയേ കൊണ്ടാണ് ഭഗവാനെ യാദത്തിക തൃക്ഷികണ ഭഗവാനെ അമിയേ ഋഷിമർദ്ധനനെ മഹേശ്വര സുതനെ മഹേശ്വര സോദരനെ അമൃത സോദരനെ ദയാപരനെ സ്വരൂപനെ കാണ്ടേശ്വരനെ ബ്രഹ്മാചാര്യേ നിത്യ ബ്രഹ്മാചാര്യേ ആനനാവാസനെ കാരൂപനെ ഓംകാര പ്രിയനെ അഭിഷേക പ്രിയനെ പൂര പ്രിയനെ പ്രിയനെ അമിയേ ഭഗവാനെ ധർമ്മശാസ്താവേ അവരാ സ്വാമിയെ അവരാ മോക്ഷിതനെ അത്മുഖാവനവേ നദിയെ താളവേ വന്ദനവേ പാലികുയ്യേ കമലാ ജ്യോതിയെ വിമലേ കേകമേ ഇത്തണ ഭഗവാനെ വിമലേ രകമേ ഇത്തണ ഭഗവാനെ അവിയേ ഭഗവാനെ ദളാരാജനെ ദളത്തോമനെ ദളാശിശുവേ അവിയേ ആനദിയെ ആതീർത്തവേ മിത്രകർമ്മമേ മഹാഗണപതി ഭഗവാനെ ആഞ്ജനേയ സ്വാമിയെ രാമപാദവേ പരീക്കി വിട്ടവേ അവിയേ ഭഗവാനെ സ്വാമിയെ സ്വാമിയെ ദക്ഷിണ ഭഗവാനെ ജ്യോതിയെ കമലേ ജ്യോതിയെ അമിത സത്തമായ പുറണ്ടാമ്പടി ഈറ്റിത്തണ ഭഗവാനെ അമിതി ചുറ്റമ്പലമേ അമിത മക്കളമേ കുങ്കുമക്കുളമേ സ്വാമിയേ
ಓಂ ಸ್ವಾಮಿಯೇ ಸ್ವಾಮಿಯೇ ಓಂ ನಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ನಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಓ ನಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ನಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಆರಾಮ್ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಬೆಟ್ಟ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಒಂಬದಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹತ್ತಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹನ್ನೊಂದಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹನ್ನೆರಡಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹದಿಮೂರಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹದಿನಾಲ್ಕಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹದಿನೈದಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹದಿನಾರಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಹದಿನೈದಾಂ ತಿರುಪಡಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಸತ್ಯಂ ಪಡಿಯೇ ದಿವ್ಯಂ ಪಡಿಯೇ ಹರಟ ಪಡಿಯೇ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯಲ್ಲಾದರೂ ಶರಣ ಪೊನ್ನಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ
ನೋಡಿ ಸ್ವಾಮಿ, ನಮಗೆ ರೊಟ್ಟಿಗೆ ರಾಗಿ ರೊಟ್ಟಿಗೆ ನೋಡಿ ಕಡಲೆ ಗಸಿ ರೆಡಿಯಾಗಿದೆ. ಹಾಗೆ ಇನ್ನು ನೆಕ್ಸ್ಟ್ ಫಲಾರ ಮಾಡೋದೆ. ಹಾಗೆ ನೋಡಿ ಕೊತ್ತಂಬರಿ ಕಷಾಯ ಹಾಗೂ ಜೀರಿಗೆ ಮಿಕ್ಸ್ ರೆಡಿ ಆಗ್ತಾ ಉಂಟು ನೋಡಿ. ಹಾಗೆ ನೋಡಿ ಇಲ್ಲಿ ನಮ್ಮ ಇನ್ನೊಂದು ಸ್ವಾಮಿಗಳು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಿದ್ದಾರೆ ನೋಡಿ. ಇದೇ ಆ್ಯಪಲ್ ಸ್ವಾಮಿ? ಆ್ಯಪಲ್ ಯಾವ್ದೆಲ್ಲ ಉಂಟು? ಆಪಲ್ ಮತ್ತೆ ಚಿಕ್ಕು ಇಲ್ಲಲ್ಲ? ಚಿಕ್ಕಿಲ್ಲ, ಮತ್ತೆ ಮುಸಂಬಿ ಉಂಟು, ಮತ್ತೆ ಪ್ಯಾರಲ್ ಉಂಟು, ಮತ್ತೆ ಬಾಳೆಹಣ್ಣು ಉಂಟು. ಬಾಳೆಹಣ್ಣು ಉಂಟು, ತುಂಬಾ ಟೈಪ್ ಇದೆಲ್ಲ. ಹೌದು, ತುಂಬಾ ಟೈಪ್ ಇದೆ. ಅಂದ್ರೆ ಫಲರಕ್ಕೆ ನಾವು ಮಾಡುವಾಗ ಇದನ್ನು ತಿನ್ಲಿಕ್ಕೆ ಆಗ್ತದೆ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಹರಿಹರ ಸುತನೇ, ಅನಾಥ ರಕ್ಷಕನೇ, ಬಿಲ್ಲುಂ ಬಿಲ್ಲಾಳಿ ವೀರನೇ, ವೀರಮಣಿ ಕಂಠನೇ, ಅನ್ನದಾನ ಪ್ರಭುವೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ ಶರಣಯ್ಯಪ್ಪ. ಓಂ ಶ್ರೀ ಹರಿಹರ ಸುತಾನಂದ ಚಿತ್ತನೇ ಹರಿಯಪ್ಪ. ಸ್ವಾಮಿ ಶರಣಯ್ಯಪ್ಪ. ಇವತ್ತು ಈಗ ನಮ್ದು ಫಲಾರೆಲ್ಲ ಆಯ್ತು. ಹಾಗೆ ಇವತ್ತಿನ ದಿನ ಯಾವ ರೀತಿ ಇತ್ತು, ನಮ್ದು ವೃತ್ತಾಚರಣೆ ಯಾವ ರೀತಿ ಇತ್ತು ಎಲ್ಲ ನೋಡಿದ್ರಲ್ಲ. ಇಲ್ಲಿ ಸ್ವಲ್ಪ ತಪ್ಪು ಎಲ್ಲ ಹೆಚ್ಚು ಕಡಿಮೆ ಇರ್ಬೋದು. ಈಗ ಬೇರೆ ಬೇರೆ ಗುರುಸ್ವಾಮಿಗಳದ್ದು ಬೇರೆ ಬೇರೆ ಟೈಪ್ನ ಪದ್ಧತಿ ಇರ್ತದೆ. ಅದ ಕಾರಣ ನಮ್ಮ ಗುರುಸ್ವಾಮಿ ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಆ ರೀತಿ ನಾವು ನಿಮಗೆ ತೋರಿಸಿದ್ದೇವೆ. ಹಾಗೆ ಅವರು ಸಹ ನಿಮಗೆ ಹೇಳಿದ್ದಾರೆ ಯಾವ ರೀತಿ ಏನೆಲ್ಲ ಸ್ವಲ್ಪ ಮಾತಿನಲ್ಲಿ ಸಹ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ನಮ್ಮದು ಸ್ವಲ್ಪ ತಪ್ಪಿದ್ರು ಸಹ ಅದಕ್ಕೆ ಕ್ಷಮೆ ಇರಲಿ. ಮಾಡಿದ ವಿಡಿಯೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ದು, ಜನರಿಗೆ ತಲುಪಲಿ, ಯಾವ ರೀತಿ ನಾವು ಇದು ಅಯ್ಯಪ್ಪ ಮಾಲಾಧಾರಿಗಳು ಯಾವ ರೀತಿ ವೃತ್ತಾಚರಣೆ ಆಚರಣೆ ಮಾಡ್ತಾರೆ ಅಂತ ಹೇಳೋದನ್ನು ಜನರಿಗೆ ತೋರಿಸ್ಲಿಕ್ಕೆ ಬೇಕಾಗಿ ನಾವು ಇದು ವಿಡಿಯೋವನ್ನು ಮಾಡಿದ್ದು, ಬೇರೆ ಯಾವುದೇ ಉದ್ದೇಶದಿಂದಲ್ಲ. ಹಾಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಈಗ ನಮ್ಮ ನಿದ್ದೆ ಮಾಡೋ ಟೈಮ್ ಅಂತು. ಹಾಗೆ ಬೆಳಗ್ಗೆ ನಾವು ಯಾವಾಗಲೂ 3:30ಗೆ ಎದ್ದೇಳ್ತೇವೆ. ಹಾಗೆ ಎಲ್ಲರಿಗೆ ಸಹ ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಶರಣ. ನಾರಾಯಣ.